ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ರೇಷನ್ ಕಾರ್ಡ್ ಇರೋಂಥವರಿಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟು. ಪ್ರತಿಯೊಬ್ಬರು ಕೂಡ ಮಾರ್ಚ್ 31ನೇ ತಾರೀಕು ಒಳಗಡೆ ಈ ಕೆಲಸನ ಕಡ್ಡಾಯವಾಗಿ ಮಾಡಲೇಬೇಕು. ನೀವು ಮಾಡಿಲ್ಲ ಅಂದರೆ ನಿಮ್ಮ ರೇಷನ್ ಕಾರ್ಡ್ ರದ್ದಾಗುತ್ತೆ. ಇತ್ತೀಚೆಗೆ ಕೆ ಎಚ್ ಮುನಿಯಪ್ಪ ಅವರು ಒಬ್ಬ ವ್ಯಕ್ತಿಗೆ 10 kg ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರು ಗೊತ್ತಾ, ಅದು ಕೂಡ ಕ್ಯಾನ್ಸಲ್ ಆಗುತ್ತೆ. ಸೊ ಪ್ರತಿಯೊಬ್ಬರು APL ಆಗಿರಬಹುದು, BPL ಆಗಿರಬಹುದು, ಅಂತ್ಯೋದಯ ಕಾರ್ಡ್, ಯಾವುದೇ ರೇಷನ್ ಕಾರ್ಡ್ ಇದ್ರೂ ಕೂಡ ನೀವು ಪ್ರತಿಯೊಬ್ಬರು ಮಿಸ್ ಮಾಡದೆ ಈ ಕೆಲಸನ ಮಾರ್ಚ್ 31ನೇ ತಾರೀಕುವರೆಗೂ ಮಾಡಲೇಬೇಕು. ಏನು ಕೆಲಸ ಹೇಗೆ ಮಾಡಬೇಕು ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ನಾನು ಏನೇ ವಿಡಿಯೋ ಹಾಕಿದ್ರು ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಬರುತ್ತೆ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಎಲ್ಲರಿಗೂ ಕೂಡ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ರೇಷನ್ ಕಾರ್ಡ್ ಇರೋಂಥವರಿಗೆ ರಾಜ್ಯ ಸರ್ಕಾರದಿಂದ, ಕೇಂದ್ರ ಸರ್ಕಾರದಿಂದ ಹಲವಾರು ಯೋಜನೆಗಳು ಜಾರಿಯಲ್ಲಿದ್ದಾವೆ. ನೋಡಿ, ಪ್ರೆಸೆಂಟ್ ಮನುಷ್ಯ ಹುಟ್ಟೋದ್ರಿಂದ ಹಿಡಿದು ಸತ್ತಿಯೋವರೆಗೂ ಕೂಡ ರೇಷನ್ ಕಾರ್ಡ್ ಇರೋಂಥವರಿಗೆ ಒಂದಷ್ಟು ಬೆನಿಫಿಟ್ಗಳಂತ ಇದ್ದಾವೆ. ಈಗ ಉದಾಹರಣೆಗೆ ಹೇಳೋದಾದ್ರೆ ಆಯುಷ್ಮಾನ್ ಕಾರ್ಡ್ ಅಂತ ನಿಮಗೆ ಕೇಂದ್ರ ಸರ್ಕಾರದಿಂದ ಬರುವಂಥದ್ದು, ಆರೋಗ್ಯ ಕಾರ್ಡ್, ಹೆಲ್ತ್ ಕಾರ್ಡ್ ಅಂತ ಕರ್ನಾಟಕ ಸರ್ಕಾರದಿಂದ ಬರುವಂಥದ್ದು, PM ವಿಶ್ವಕರ್ಮ ಯೋಜನೆ, PM ಕಿಸಾನ್, ಜೊತೆಗೆ ಕರ್ನಾಟಕ ಸರ್ಕಾರಕ್ಕೆ ಬಂದರೆ ಮುಖ್ಯವಾಗಿ ಇವಾಗಂತೂ ಟ್ರೆಂಡಿಂಗಲ್ಲಿರೋದೇ ಗೃಹಲಕ್ಷ್ಮಿ ಯೋಜನೆ, ಜೊತೆಗೆ ಅನ್ನಭಾಗ್ಯ ಯೋಜನೆ. ಒಂದಷ್ಟು ಯೋಜನೆಗಳಿಗೆ ರೇಷನ್ ಕಾರ್ಡೇ ಅರ್ಹತಾ ಮಾನದಂಡ. ರೇಷನ್ ಕಾರ್ಡ್ ಇರುವಂಥವರಿಗೆ ಒಂದಷ್ಟು ಬೆನಿಫಿಟ್ಗಳು ಸಿಕ್ಕೇ ಸಿಗುತ್ತೆ. ಅದು ಅಂತ್ಯೋದಯ ರೇಷನ್ ಕಾರ್ಡ್ ಆಗಿರಬಹುದು, APL ರೇಷನ್ ಕಾರ್ಡ್ ಆಗಿರಬಹುದು, ಅಥವಾ BPL ರೇಷನ್ ಕಾರ್ಡ್ ಆಗಿರಬಹುದು. ಯಾವುದೇ ರೇಷನ್ ಕಾರ್ಡ್ ಇದ್ರೂ ಕೂಡ ರಾಜ್ಯ ಸರ್ಕಾರಗಳಿಂದ, ಕೇಂದ್ರ ಸರ್ಕಾರಗಳಿಂದ ನಿಮಗೆ ಹಲವಾರು ರೀತಿಯ ಉಪಯೋಗಗಳು ಇದ್ದೇ ಇರುತ್ತೆ. ಸೊ ಆಗಾಗ ಈ ಯೋಜನೆಗಳು ಏನು ಲಾಭವನ್ನು ಪಡ್ಕೊಳ್ತಿರ್ತಾರೋ ಜನರಿಗೆ, ಎರಡೂ ಸರ್ಕಾರಗಳು, ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಹೊಸ ಹೊಸ ರೂಲ್ಸ್ಗಳು ಜಾರಿಗೆ ಬರ್ತಾನೆ ಇರ್ತವೆ. ಸದ್ಯಕ್ಕೆ ಮತ್ತೊಂದು ರೂಲ್ಸ್ ಅಂತಾನೆ ಹೇಳಬಹುದು. ಸುಮಾರು ತಿಂಗಳುಗಳಿಂದ ಇದ್ರ ಬಗ್ಗೆ ನೋಟಿಫಿಕೇಶನ್ ಹೊರಡಿಸ್ತಾನೆ ಇದ್ದಾರೆ. ಪ್ರತಿಯೊಬ್ಬರು ಕೂಡ ಮಿಸ್ ಮಾಡದೆ ಈ ಕೆಲಸನ ಮಾಡಿ ಅಂತ. ಬಟ್ ಲಕ್ಷಾಂತರ ಜನ ಕೂಡ ಇನ್ನೂ ಕೂಡ ಈ ಕೆಲಸನ ಮಾಡಿಲ್ಲ. ಅಂಥವರಿಗೆ ಒಂದು ಲಾಸ್ಟ್ ಅಂತಾನೆ ಹೇಳಬಹುದು ಅವಕಾಶನ ಕಲ್ಪಿಸಿದ್ದಾರೆ. ಏನು ಕೆಲಸ ಅಂತ ಹೇಳಿದ್ರೆ, ಇಂಥವ್ರಿಗೂ ಯಾರು ಈ KYCನ ಮಾಡಿಸಿಲ್ವೋ ಅಂಥವ್ರು ಪ್ರತಿಯೊಬ್ಬರು ಕೂಡ ಹೋಗಿ ಈ KYCನ ಮಾಡಿಸ್ಬೇಕಾಗತ್ತೆ. ಇಲ್ಲ ಅಂದರೆ ನಿಮ್ಮ ರೇಷನ್ ಕಾರ್ಡ್ಗಳು ರದ್ದಾಗುತ್ತೆ. ಅಥವಾ ನಿಮಗೆ 10 kg ಅಕ್ಕಿ ಕೊಡ್ತೀವಿ ಅಂತ ಹೇಳಿದಾರಲ್ಲ, ಅದು ಕೂಡ ಕ್ಯಾನ್ಸಲ್ ಆಗುತ್ತೆ. ಸರ್ಕಾರದ ಕಡೆಯಿಂದ ನಿಮಗೆ ಯಾವುದೇ ರೀತಿಯ ಬೆನಿಫಿಟ್ಗಳು ಸಿಗೋದಿಲ್ಲ. ಈಗ ಆಯುಷ್ಮಾನ್ ಕಾರ್ಡ್ ಮಾಡಿಸ್ಕೊಂಡಿರ್ತೀರಾ, ಹೆಲ್ತ್ ಕಾರ್ಡ್ ಮಾಡಿಸ್ಕೊಂಡಿರ್ತೀರಾ, ಅಥವಾ PM ವಿಶ್ವಕರ್ಮ ಯೋಜನೆಗಾಗಿರಬಹುದು, PM ಕಿಸಾನ್ಗಾಗಿರಬಹುದು. ಇದರಿಂದ ನಿಮಗೆ ಲಾಭ ಪಡ್ಕೋಬೇಕು ಅಂದರೆ ನೀವು ಕಡ್ಡಾಯವಾಗಿ ಈ KYCನ ಮಾಡಿಸ್ಕೊಳ್ಳೇಬೇಕು. ಇಲ್ಲ ಅಂದರೆ ನಿಮಗೆ ರೇಷನ್ ಸ್ಟಾಪ್ ಆಗುತ್ತೆ, ಈ ಯೋಜನೆಗಳ ಲಾಭ ಕೂಡ ಸಿಗೋದಿಲ್ಲ. ಹೇಗೆ ಇದು ಮಾಡಿಸೋದು, ಯಾಕೆ ಈ ಥರ ಮಾಡ್ತಿದ್ದಾರೆ ರಾಜ್ಯ ಸರ್ಕಾರಗಳು ಅಂತ ತಿಳ್ಕೊಂಡ್ರೆ, ಇವಾಗ ಏನಪ್ಪ ಅಂದರೆ ಒಂದು 5 ಜನ ಇರ್ತಾರೆ ಒಂದು ಮನೆ ಒಳಗಡೆ. ಅದರಲ್ಲಿ ಒಬ್ಬರು ಡೆತ್ ಆಗಿರ್ತಾರೆ ಅಂದ್ಕೊಳ್ಳಿ, ಅವ್ರ ಹೆಸರಲ್ಲಿ ಅವ್ರು ರೇಷನ್ ತಗೊತಾನೆ ಇರ್ತಾರೆ. ಡೆತ್ ಆಗಿರೋದು ಸರ್ಟಿಫಿಕೇಟ್ ಕೊಟ್ಟು ಅವರು ಕ್ಯಾನ್ಸಲ್ ಮಾಡಿಸ್ಕೊಂಡಿರೋದಿಲ್ಲ. ಮತ್ತು ಕೆಲವರಿಗೆ 10 ವರ್ಷ ಆಗಿರುತ್ತೆ ಅಥವಾ ರೇಷನ್ ಕಾರ್ಡ್ ತುಂಬ ವರ್ಷಗಳ ಹಿಂದೆ ಮಾಡಿಸ್ಕೊಂಡಿರ್ತಾರೆ. ಅಂಥವ್ರೆಲ್ಲರೂ ಕೂಡ KYCನ ಕಡ್ಡಾಯವಾಗಿ ಮಾಡಿಸ್ಕೊಳ್ಲೇಬೇಕು. ಡೆತ್ ಆಗಿರೋ ಹೆಸರಲ್ಲಿ ಸರ್ಕಾರದ ಲಾಭ ಪಡ್ಕೊತಿರೋರಿಗೆ ಅಥವಾ ರೇಷನ್ ಕಾರ್ಡ್ನ ದುರುಪಯೋಗ ಪಡಿಸ್ಕೊತಾ ಇರೋರಿಗೆ, ಮತ್ತು ನಾವು ಜೀವಂತವಾಗಿದ್ದೀವಿ ಅನ್ನೋ ತೋರಿಸೋದಕ್ಕೋಸ್ಕರ ಕೂಡ ಬಯೋಮೆಟ್ರಿಕ್ ಮುಖಾಂತರ ಈ KYCನ ಮಾಡಿಸ್ಕೊಳ್ಳೇಬೇಕು ಅಂತ ಕಂಪಲ್ಸರಿ ಮಾಡಿದ್ದಾರೆ. ಇದಕ್ಕಿಂತ ಮುಂಚೆ ಕೂಡ ಸಾಕಷ್ಟು ಬಾರಿ ಅವಕಾಶನ ಕಲ್ಪಿಸಿದ್ರು. ಇನ್ನೂ ಸುಮಾರು ಜನ ಈ KYCನ ಮಾಡಿಸ್ಕೊಂಡಿಲ್ಲ. ಅಂಥವ್ರಿಗೆ ಕೊನೆಯದಾಗಿ ಮಾರ್ಚ್ 31ನೇ ತಾರೀಕುವರೆಗೂ ಟೈಮ್ ಕೊಟ್ಟಿದ್ದಾರೆ. ಪ್ರತಿಯೊಬ್ಬರು ಕೂಡ ಇಲ್ಲಿವರೆಗೂ ಯಾರು ಈ KYCನ ಮಾಡಿಸ್ಕೊಂಡಿಲ್ವೋ ಅಂಥವ್ರು, ಹೊಸದಾಗಿ ರೇಷನ್ ಕಾರ್ಡ್ ಮಾಡಿಸ್ಕೊಂಡಿರೋರು, ಅಥವಾ ಹೊಸದಾಗಿ ಆಧಾರ್ ಕಾರ್ಡ್ ಮಾಡಿಸ್ಕೊಂಡು ಇನ್ನೂ KYC ಆಗಿಲ್ಲ ಅನ್ನೋರು, ಅಥವಾ ನಮಗೆ ಬೇರೆ ದೂರದಲ್ಲಿದ್ದೀವಿ, ದೇಶದಲ್ಲಿದ್ದೀವಿ, ದೂರದ ಊರಲ್ಲಿದ್ದೀವಿ ಅಂದ್ಬಿಟ್ಟು KYC ಮಾಡಿಸ್ಕೊಂಡಿಲ್ಲ ಅಂದರೆ ದಯವಿಟ್ಟು KYCನ ಮಾಡಿಸ್ಕೊಳ್ಳಿ. ಅದಕ್ಕೆ ಮಾರ್ಚ್ 31ನೇ ತಾರೀಕು ಲಾಸ್ಟ್ ಡೇಟ್ ಇರುತ್ತೆ. ನೀವು ಆಫ್ಲೈನಲ್ಲಿ ಬೇಕಿದ್ರೂ ಮಾಡ್ಕೋಬಹುದು, ಆನ್ಲೈನಲ್ಲಿ ಬೇಕಿದ್ರೂ ನೀವು ಈ KYCನ ಮಾಡಿಸ್ಕೋಬಹುದಾಗಿರುತ್ತೆ. ನಿಮ್ಮ ರೇಷನ್ ಕಾರ್ಡ್ಗೆ ಆಧಾರ್ ಲಿಂಕ್ನ ಕಡ್ಡಾಯವಾಗಿ ಲಿಂಕ್ ಮಾಡಿಸ್ಕೊಳ್ಳೇಬೇಕಾಗುತ್ತೆ. ನೋಡಿ, ರೇಷನ್ ಕಾರ್ಡ್ ಇರೋವಂಥವರಿಗೆ ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ಸರ್ಕಾರ ಕೊಟ್ಟಿರುವಂತಹ ಮಹತ್ವದ ಸೂಚನೆ ಇದಾಗಿರುತ್ತೆ. ಮಾರ್ಚ್ 31ನೇ ತಾರೀಕು 2025 ಒಳಗಡೆ ಪ್ರತಿಯೊಬ್ಬರು ಕೂಡ ಈ KYCನ ಪೂರ್ಣಗೊಳಿಸಿರ್ಬೇಕು ಅಂತ ಒಂದು ಹೊಸ ಆದೇಶನ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ನೀಡಿರೋ ಹೊಸ ಮಾಹಿತಿ ಪ್ರಕಾರ ದೇಶದಾದ್ಯಂತ ಅಂದರೆ ಭಾರತದಲ್ಲಿ 7.55 ಲಕ್ಷ ಮಂದಿ ಇನ್ನೂವರೆಗೂ ಕೂಡ KYCನ ಮಾಡಿಸ್ಕೊಂಡಿರೋದಿಲ್ಲ. ಅಂಥವರ ರೇಷನ್ ಕಾರ್ಡ್ಗಳನ್ನ ನಾವು ರದ್ದು ಮಾಡ್ತೀವಿ ಅಂತ ಆದೇಶನ ಹೊರಡಿಸಿದೆ. ಸೊ ಈ 7.55 ಲಕ್ಷ ಮಂದಿ ಒಳಗಡೆ ನೀವು ಕೂಡ ಒಬ್ಬರಾಗಿರಬಹುದು. ಒಂದ್ಸಲ ನಿಮ್ಮ ಈ KYC ಆಗಿದೆಯೋ ಇಲ್ವೋ ಅಂತ ಚೆಕ್ ಮಾಡ್ಕೊಳ್ಳಿ. ಪ್ರಜಾ ಪೂರೈಕೆ ವ್ಯವಸ್ಥೆಯಲ್ಲಿ ಸಬ್ಸಿಡಿ ದರದಲ್ಲಿ ಆಹಾರ ಧಾನ್ಯ ಪಡೆಯೋದಿಕ್ಕೆ ಅಥವಾ ಅಕ್ಕಿ ಪಡೆಯೋದಿಕ್ಕೆ ನಿಮಗೆ ಈ KYC ಬಹಳ ಕಡ್ಡಾಯವಾಗಿರುತ್ತೆ. ಸೊ ಈ ಪ್ರಕ್ರಿಯೆ ಯಾರು ಮಾಡ್ಕೊಂಡಿಲ್ವೋ ಅಂಥವ್ರು ಇನ್ವ್ಯಾಲಿಡ್ ಆಗಿರ್ತಾರೆ ಅಂತ ಕೂಡ ತಿಳಿಸಿದ್ದಾರೆ. ಸೊ ಈಗ ಈ KYC ಮಾಡಿಸ್ಕೊಳ್ಳೋದು ಹೇಗೆ ಅಂದರೆ, ನೀವು PDS ಅಧಿಕೃತ ವೆಬ್ಸೈಟಲ್ಲಿ ಹೋಗಿ ಈ KYC ಆಯ್ಕೆನ ಮಾಡ್ಕೋಬಹುದಾಗಿರುತ್ತೆ. ರೇಷನ್ ಕಾರ್ಡ್ ಸಂಖ್ಯೆ ಮತ್ತು ಆಧಾರ್ ಲಿಂಕ್ ಮಾಡಿರೋ ಮೊಬೈಲ್ ನಂಬರ್ನ ನೀವು ನಮೂದಿಸಿದ್ರೆ ನಿಮಗೆ OTP ಬರುತ್ತೆ. OTP ಮುಖಾಂತರ ಆಧಾರ್ ಪರಿಶೀಲನೆ ಮಾಡ್ಕೋಬಹುದು. ಇದು KYC ಅಷ್ಟೇ ಆಗುತ್ತೆ.
ಓಕೆನಾ. ಈ KYC ಮಾಡಿಸ್ಕೊಳ್ಳೋದಕ್ಕೆ ನೀವು ನಿಮ್ಮ ರೇಷನ್ ಅಂಗಡಿಗೆ ಹೋಗ್ಬಿಟ್ಟು ಬಯೋಮೆಟ್ರಿಕ್ ಪರಿಶೀಲನೆ ಮುಗಿಸಿದ ನಂತರ ನಿಮಗೆ ಈ KYC ಪ್ರಕ್ರಿಯೆ ಆಗುತ್ತೆ. ಬಯೋಮೆಟ್ರಿಕ್ ಅಂತ ಹೆಬ್ಬೆರಳನ್ನ ಕೊಟ್ಬಿಟ್ಟು ನೀವು ಈ KYCನ ಮಾಡಿಸ್ಕೋಬೇಕಾಗತ್ತೆ. ಸೊ ನೀವು ಆನ್ಲೈನ್ ಮುಖಾಂತರ ಬೇಕಿದ್ರು ಮಾಡ್ಕೋಬಹುದು, ಆಫ್ಲೈನ್ ಮುಖಾಂತರ ಬೇಕಿದ್ರು ಮಾಡ್ಕೋಬಹುದು. ದಯವಿಟ್ಟು ಇಲ್ಲಿವರೆಗೂ ಯಾರಾದರೂ ಮಾಡ್ಕೊಂಡಿಲ್ಲ ಅಂದರೆ ಈ KYCನ ಮಾಡಿಸ್ಕೊಂಡು ಸರ್ಕಾರದಿಂದ ಸಿಗೋ ಸೌಲಭ್ಯವನ್ನು ಪಡ್ಕೊಳ್ಳಿ. ಇನ್ ಕೇಸ್ ನೀವು ಮಾಡಿಸ್ಕೊಂಡಿಲ್ಲ ಅಂದರೆ ಖಂಡಿತವಾಗ್ಲೂ ನಿಮ್ಮದು ಕ್ಯಾನ್ಸಲ್ ಆಗುತ್ತೆ. ಇದಿಷ್ಟು ಈ ವಿಡಿಯೋದ ಇನ್ಫಾರ್ಮೇಷನ್ ಆಗಿತ್ತು. ಪ್ರತಿಯೊಬ್ಬರಿಗೂ ಈ ವಿಡಿಯೋ ಇಷ್ಟ ಆಗಿರಬಹುದು ಅಂದ್ಕೊತೀನಿ. ಇಷ್ಟ ಆಗಿರೋ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.